ಪಾಪಿ, ಚಾಂಡಾಲಿನಿ, ಕುಲನಾಶಿನಿ, ಯಾವ ವಂಶದಲ್ಲಿ ಹುಟ್ಟಿ ಬೆಳೆದು ಯಾವ ವಂಶದವರ ಮನೆಯನ್ನು ಸೇರಿ ಯಾರಿಗೆ ಮೃತ್ಯು ಸರಬ್ಯಾದಿ ನಾಚಿಕೆಲ್ಲದವಳೆ ನನ್ನೆದುರಿಗೆ ನಿಲ್ಲಬೇಡ. ಮಗನೇ ಮುಂದೆ ಅದೇನು ಭಗವಂತನಾಗು. ನಿನಗೆ ಹುಚ್ಚು ಹಿಡಿತು ಹೇಗೆ? ನಿನ್ನ ಸಲುವಾಗಿ ನಾನು ಅಷ್ಟಿಟ್ಟು ಕಷ್ಟು ಪಟ್ಟಿಲ್ಲ. ಹಣ್ಣು ನೀರು ಸಹ ಬಿಟ್ಟ ಒಟ್ಟು ನನ್ನ ಹಠವನ್ನು ಸಾಧಿಸಿಕೊಂಡು ಅರಸ ಪಟ್ಟವು ನಿನಗಾಗುವಂತೆ ಮಾಡಿದರು. ನಿನಗೇನು ಕೆಟ್ಟವಾಯಿತು? ಸರ್ವ ಜನರೆಲ್ಲರೂ ನಿನ್ನ ರಾಜಾದಿ ರಾಜ ಪಟ್ಟವನ್ನು ಮನ್ನಿಸುವಂತೆ ನಾನು ಮಾಡಿದರು. ನೀನು ಬಾಯಿಗೆ ಬಂದಂತೆ ಬೈಯುವುದು ಉಚಿತವಲ್ಲ. ನೀನಾದರೂ ಏನು ಮಾಡಿ ಆ ನನ್ನ ಸರಿ ಸಂತಿಯಾದ ಕೌಶಲ್ಯ ಹೊಟ್ಟೆಯಲ್ಲಿ ಉರ್ಬಿದ್ದು ನಿನಗೆ ಮಾಟ ಮಾಡಿಸಿರ್ಬೋದು. ಆದ್ದರಿಂದ ಹೀಗೆ ಮಾತನಾಡಿಯಪ್ಪ ಮಗನೇ. ಎಲಕಾಕತನದ ಕೈಕಿ, ನಿನ್ನ ಲೋಕೈಕ ವೀರತನದ ಬಡಿವಾರದ ಮಾತುಗಳನ್ನು ಸಾಕ ಮಾಡು. ಮಾನಗೇಡಿಯಾಗಿ ಅನ್ನ ನೀರನ್ನು ಬಿಟ್ಟು ವನವಾಸಕ್ಕೆ ಕಳೆದನೆಂದು ಹೇಳುವುದಕ್ಕೆ ನಿನಗೆ ನಾಚಿಕೆ ಬರಲಿಲ್ಲವೇ? ಸಾಧ್ವಿ ಶಿರಮಾಣಿಯ ಕೌಶಲ್ಯ
ಪಾದದು ಹಾಕುದು ನೀ ಸಹ ಸರಿಯಾಗದಿದ್ದರು ಆ ಪರಮ ಪತಿವ್ರತೆಯನ್ನು ನನ್ನೆದುರಿಗೆ ಬೇಯ್ತೀಯ. ಈಗ ಖಡ್ಗದಿಂದ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟೆನು. ಎತ್ತರದಿಂದ ಮಾತನಾಡುವಂತರಾಗಲೇ ಕೋರಿ ಮಗನೇ ಮುಂದೆ ಅದೇನು ಭಗವಂತನಾಗು. ತಾಯಿಗೆ ಬಾಯಿಗೆ ಬಂದಂತೆ ಬೇಯೋದು ಉಚಿತವಲ್ಲ. ನೀನಾದರೂ ಏನು ಮಾಡಿ ನಿನ್ನ ರೀತಿಯೋ ಹೇಗೆ? ನಿನ್ನ ಸಲುವಾಗಿ ನಾನು ಅಷ್ಟಿಟ್ಟು ಕಷ್ಟು ಪಟ್ಟಿಲ್ಲ. ರಾಜಾದಿ ರಾಜ್ಯ ಪಟ್ಟವನ್ನು ನಿನಗಾಗುವಂತೆ ಮಾಡಿದರು. ನೀನು ಬಾಯಿಗೆ ಬಂದಂತೆ ಬೇಯೋದು ಉಚಿತವಲ್ಲ. ನಾಯಿಯಂತೆ ಬೇಯಿಸಿಕೊಳ್ಳಬೇಕಾದರೆ ನನ್ನ ಕರ್ಮವಲ್ಲದೆ ಮತ್ತೇನು? ಅಯ್ಯೋ ಶಿವ ಇನ್ನೇನು? ನಾನೇನು ಕೆಟ್ಟ ಮಾಡಿದೆಂದು ಮತ್ತೆ ನಿನ್ನ ಪಟ್ಟತನದ ಹರಟೆಯನ್ನು ಕೊಚ್ಚುತ್ತೀಯ? ಈ ರಘುಕುಲಕ್ಕೆ ನಿನ್ನಟ್ಟು ಕೆಟ್ಟ ಮಾಡಿದವರು ಮತ್ತಾರಿದ್ದರೆ ತಟ್ಟನೆ ಅವರನ್ನು ಹಿಡಿತಂದು ಚಟ್ಟನೆ ಅವರ ಶಿರಗಳನ್ನು ಕಡಿದು ಊರು ಅಗಸಿ ಬಾಗಲಕ್ಕೆ ಕಟ್ಟದೆ ಎಂದು ಬಿಡುತ್ತಿರಲಿಲ್ಲ. ಆದರೆ ಮಾಡುವುದೇನು? ಮೊದಲೇ ನೀನೇ ನನ್ನ ಹಡೆದು ತಾಯಿ ಎಂದು ತಿಳಿದು ಈವರೆಗೆ ಸಹನೆ ಮಾಡಿಕೊಂಡರೆ ಮತ್ತು ನಿನ್ನ ಕೊಟ್ಟತನದ ಪಟ್ಟಿಯನ್ನು ಬಿಚ್ಚುತ್ತೀಯ. ಒಳ್ಳೆಯದು. ನಿನಗೆ ಇಟ್ಟ ಮಾತು ನೋಡುವುದಕ್ಕೆ ಯಾರು ಕಲಿಸಿದರೆ ಹೇಳು? ನಿಮ್ಮ ತಂದೆ ನನ್ನ ಕಲಿಸಿದರೆ ಹೇಳು. ಆ ಮುದಿ ಹತ್ತಿನಂತಿರುವ ಮುದುಕಕ್ಕೆ ರಾಜಿ ಮುಂದಲಿನ ಬಗ್ಗಿಸಿ ಕಂದಕದಲ್ಲಿ ಹೂಸುವೆನು. ಎಲ್ಲ ಮತ್ತಾರು ಕಲಿಸಿದರು ತಟ್ಟನೆ ಹೇಳಿದರೆ ನೆಟ್ಟದಾಯ್ತು. ಎಲ್ಲವಾದರೆ ಇದಕ್ಕೆ ನಿನ್ನ ಶಿರವನ್ನು ಹೋಲಿಸಿದೆ. ನಾನೇನು ಸರ್ವತಾ ಬಿಡಲ ಎಂದು ತಿಳಿದುಕೊಳ್ಳುವಂತನಾಗಲೇ ದುಷ್ಟೈ. ಅದೇನು ಭಗವಂತನಾಗು.
ಅಪ್ಪ ಮಗನೇ, ನಿಜವಾಗಿ ಹೇಳಬೇಕಂದರೆ ನನ್ನ ತಪ್ಪವು ಏನೂ ಇರುವುದಿಲ್ಲ. ಮಂದರಿ ಬಂದು ರಾಮನಿಗೆ ಪಟ್ಟವಾದರೆ ಮುಂದೆ ನಮ್ಮ ಪರಿಣಾಮವು ನೆಟ್ಟಿಗಾಗುವುದಿಲ್ಲೆಂದು ಹೇಳಿದ್ದರಿಂದ ಇಷ್ಟೆಲ್ಲ ಕಾರ್ಯವಾಯಿತಪ್ಪ ಬಾಳ. ಅಪ್ಪ ಬಾಳ ಹಿಂದಿನ ತಪ್ಪನ್ನು ಮರೆತು ಆನಂದದಿಂದ ನನ್ನನ್ನು ತಬ್ಬಿಕೊಂಡು ರಕ್ಷಿಸುವಂತರಪ್ಪ ಮಗನೇ. ಎಲೈ ಸಾರಥಿ, ಯಾಕೆ ತಡ ಮಾಡುತ್ತಿರುವಿ? ಆ ದುಷ್ಟ ಮಂದಳೆಯನ್ನು ತಟ್ಟನೆ ಎಳೆದುಕೊಂಡು ಬರುವಂತನಾಗು. ಯಾರ್ಯಾರು ಬೆಚ್ಚ ಹೆಚ್ಚಿನಿ ಬಾಯ್ದ ಈ ದುಷ್ಟ ಕೈಗೆ ನೀನು ಕೂಡಿ ಎಂತ ದುರಾಲೋಚನೆ ಮಾಡಿ ಭ್ರಷ್ಟ ನಮ್ಮಣ್ಣನನ್ನು ಕೆಟ್ಟ ಅರಣ್ಯಕ್ಕೆ ನೀನು ಆ ಭ್ರಷ್ಟರೇ. ನಿಮ್ಮಿರುವರಲ್ಲಿ ಈ ದುಷ್ಟ ಸಂಕಲಪು ಮೊದಲು ಯಾರಲ್ಲಿ ಹೊಟ್ಟಿತು ತಟ್ಟನೆ ಹೇಳಿದರೆ ನೆಟ್ಟಗಾಯ್ತು. ಇಲ್ಲವಾದರೆ ಇದೇ ಕಟಕದಿಂದ ನಿನ್ನ ಶಿರವನ್ನು ಆರಿಸದೆ ನಾನೇನು ಸರ್ವತಾ ಬಿಡಲಾರೆನು. ರಘುಕುಲ ವಂಶಾಬ್ದ ಚಂದ್ರನಾದ ಭರತ ಭೂಪಾಲನೆ, ನಮ್ಮಿರುವರಲ್ಲಿ ಯಾರಿಂದೇ ಮೊದಲು ತಪ್ಪಾಗಿರಲಿ ನಮ್ಮ ತಪ್ಪನ್ನು ಕ್ಷಮಿಸಿ ಬಡ ದಾಸಿಯರನ್ನು ಕಾಯುವ ಭಾರವು ತಮ್ಮನ್ನೇ ಕೂಡಿರುವುದು. ತಮ್ಮಂತ ದಯಾಳುಗಳು ಮುನಿದರೆ ನಮ್ಮಂತವರ ಗತಿ ಏನು? ಹೆಂಗಸರ ಬುದ್ಧಿ ಮೊಣಕಾಲು ಕೆಳಗಂಬ ಗಾದೆಯಂತೆ ನಮ್ಮ ಗತಿಯೂ ಆಗಿರುವುದು. ಆದ್ದರಿಂದ ನಮ್ಮ ಸರ್ವ ತಪ್ಪನ್ನು ಮನ್ನಿಸಿ ರಕ್ಷಿಸಬೇಕು ರಾಜ. ತೋ ಭ್ರಷ್ಟ ಹೇಳಿದರೆ ಶ್ರೇಷ್ಠ ಒಳಗಿಲ್ಲದ ದುಷ್ಟತನ್ನು ನೋಡಿ ನೆಟ್ಟುಸಿರು ಬಿಡುತ್ತಾ ಕ್ಷಮೆಯೆಂದು ಬೇಡಿಕೊಳ್ಳುತ್ತೀಯ? ಈ ನಿನ್ನ ಘೋರ ಕೃತಕ್ಕೆ ಪಾಲ ಪತ್ತೆ ಮಾಡದೆ ಬಿಟ್ಟರೆ ನೀನೆಂತ ಕರ್ತರಿಗಾದರೂ ಹೇಸುಗಳೆಲ್ಲ ಹೊಲಸು ನಾರಿ ಬಿರಿ ಬಿರಿ ಬಂದು ಅರಸ ಕಿವಿಯಲ್ಲಿ ಊದಿ ಅರಸ ಪುತ್ರನನ್ನು ಅರಣ್ಯಕ್ಕೆ ಕಳಿಸಿದ ಮೊದಲೇ ಅಪರಾಧವು ನಿನ್ನದಾದ ಮೊದಲೇ ನಿನ್ನ ಶಿರವನ್ನು ಕಡಿಯದೆ ನಾನೇನು ಸರ್ವತಾ ಬಿಡಲಾರೆನು. ಎರ ಮಂದ ಮತಿಯಾದ ಅಂದಗೇಡಿ ಕೈಕಿ ಮಂದರಿ ಸತ್ತು ನಾನು ಬದುಕುವಿನೆಂದು ನೀನು ತಿಳಿಯಬೇಡ. ಅವಳ ಹೇಳಿದ್ದನ್ನು ಕೇಳದೆ ಹೇಳಿದವಳ ಬಾಯಿಗೆ ಬರಿ ಹಚ್ಚಿದ್ದರೆ ನಿನಗೆ ಪರಮ ಸ್ವಾರ್ಥಿಕರಂತಿದೆ. ಆದರೆ ಆ ಚಾಂಡಾಲಿಯ ಮಾತನ್ನು ಕೇಳಿ ಹೊಚ್ಚದ್ದು ಕುಣಿದು ಮಂಡಲಾಧಿಪತಿಯಾದ ತಂದೆ ಪ್ರಾಣವನ್ನು ನೀವು ಹರಣ ಮಾಡುವುದರಿಂದ ನಿಮ್ಮ ಪ್ರಾಣವನ್ನು ಹರಣ ಮಾಡದೆ ನಾನೇನು ಸರ್ವತಾ ಬಿಡಲಾರೆನು. ನಿಲ್ಲು ನಿಲ್ಲು, ಈ ನಾರಿಯರ ಶಿರ ಛೇದನೆ ಮಾಡಿ ನೀನು ಘೋರ ಪಾಪಕ್ಕೆ ಗುರಿಯಾಗಬೇಡ. ಈ ಮಹಾಪಾಪಿಗಳು ತಮ್ಮ ಪಾಪದ ಗಂಟನ್ನು ಹೊತ್ತುಕೊಂಡು ಹೋಗಿ ಆ ಯಮನ ಮುಂದೆ ನಿಲ್ಲಲಿ. ಅಲ್ಲಿ ಇವರಿಗೆ ಘೋರತರವಾದ ಪ್ರಾಯಶ್ಚಿತ್ತ ಆಗೇ ಆಗುವುದು. ನೀನು ಇವರನ್ನು ಸಂಹರಿಸಿದರೆ ಶ್ರೀರಾಮನು ಎಂದಿಗೂ ಒಪ್ಪಲಾರನು. ಆ ಪುಂಡ ಪ್ರಚಂಡನಿಗೆ ಇವರ ಚಂಡಗಳನ್ನು ತುಂಡು ಹರಿಸಲಿಕ್ಕೆ ಬರ್ತಿರಲವಂತಲ್ಲ. ಆತನ ಬರುವ ಪ್ರಾರಬ್ಧ ಭೋಗಿನಿಂದಲೂ ಈ ನಾರಿಯರು ಸಾಕ್ಷೀಭೂತರೆಂದು ತಿಳಿದು ಪಿತೃಆಜ್ಞಾ ಪರಿಪಾಲನೆಯನ್ನು ಗೈದು ದಂಡ ಕಾರಣಕ್ಕೆ ತೆರಳಿರುವನು. ನಿನಗೆ ಈ ನಾರಿಯರ ಸಂಹಾರವು ಸರ್ವತಾ ಯೋಗ್ಯವಲ್ಲ. ಈ ನಾರಿಯರಿಗೆ ಮೊದಲು ಅಪ್ಪಣೆಯನ್ನು ಕೊಡು, ಆಮೇಲೆ ಹೇಳತಕ್ಕದ್ದನ್ನೆಲ್ಲ ಹೇಳುವೆನು. ಗುರುಗಳೇ, ಇವರ ಶಿರಗಳನ್ನು ಕಡಿಯದ ಬಿಡಲಿಕ್ಕೆ ನನ್ನ ಹೃದಯವು ಒಪ್ಪುವುದಿಲ್ಲವಾದರೂ ತಮ್ಮ ಆಜ್ಞಾನ ಸಾರವಾಗಿ ಈ ನಾರಿಯರಿಗೆ ಅಪ್ಪಣೆ ಕೊಡುವೆನು. ಗುರುಗಳೇ, ನನಗೆ ಸರ್ವತಾ ಸಮಾಧಾನವಿಲ್ಲ. ಅಣ್ಣನ ಪಾದರವಿಂದೆಯನ್ನು ಎಂದಿಗೆ ಬಂದವೆನು. ಆ ಮಹಾತ್ಮನು ಈ ದುರುಳಿಯರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದನ್ನು ಕೇಳಿ ನನ್ನ ಎದೆಯಲ್ಲಿ ಉರ್ಲಿಕ್ಕಿತ್ತಿರುವುದು. ಇದಕ್ಕೆ ಸರ್ವತಾ ಸಮಾಧಾನವನ್ನು ಹೇಳುವಂತನಾಗಿರಿ ದೇವ. ಭರತನೇ, ನಿಮ್ಮಣ್ಣನಾದ ರಾಮಚಂದ್ರನೆಂದರೆ ಸಾಮಾನ್ಯನಲ್ಲ. ಸಾಕ್ಷಾತ್ ಪರಮಾತ್ಮನ ಅರ್ಧಾಂಶದಿಂದಲೂ ವೈಕುಂಠಾಧಿಪತಿಯಾದ ವಿಷ್ಣುವಿನ ಅರ್ಧಾಂಶದಿಂದಲೂ ನಿರ್ಮಾಣವಾದ ಪ್ರಭು ಇದ್ದಾನೆ. ಸೀತೆಯಾದರೂ ಸಾಮಾನ್ಯಳಲ್ಲ.
ಸಾಕ್ಷಾತ್ ದೇವಿಯೇ ಇದ್ದಾಳೆ. ಲಕ್ಷ್ಮಣನಲ್ಲಿಯೂ ದೇವಾಂಶ ಇರುವುದರಿಂದ ಆತನಿಗೆ ಯಾರಿಂದಲೂ ಭಯವಿಲ್ಲ. ಮಹಾತ್ಮರಾದ ಇವರಿಂದಲೇ ದುಷ್ಟರ ನಿಗ್ರಹವಾಗಿ ಶಿಷ್ಟರ ರಕ್ಷಣೆ ಆಗಬೇಕಾಗಿದೆ. ಈಗ ಕೂರ್ಮ, ವರಹ, ವಾಮನ, ಪರಶುರಾಮನೆಂದು 6 ಅವತಾರಗಳನ್ನು ಮುಗಿಸಿ 7ನೇ ರಾಮ ಅವತಾರವನ್ನು ಎತ್ತಿರುವನು. ಈ ಅವತಾರದಲ್ಲಿ ರಾವಣ, ಕುಂಭಕರ್ಣ ಮುಂತಾದ ದುರುಳ ದೈತ್ಯರನ್ನು ಸಂಹರಿಸುವ ಭಾರ ಕೈಗೊಂಡಿರುವನು. ಇದೆಲ್ಲವೂ ವನವಾಸದ ನೆಪದಲ್ಲೇ ಆಗಬೇಕಾಗಿದೆ. ಆದ್ದರಿಂದ ನೀನು ಎಳ್ಳಷ್ಟು ಚಿಂತಿಸದೆ ಅರಸೊತ್ತಿಗೆಯನ್ನು ಸ್ಥಿರೀಕರಿಸಿ ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸುವಂತನಾಗು. ಇದರ ಬಗ್ಗೆ ಸರ್ವತಾ ಆಲೋಚಿಸಬೇಡ. ಗುರುವರರೇ, ಅರಸೊತ್ತಿಗೆಯನ್ನು ವಹಿಸುವುದು ನನ್ನಿಂದಾಗದು. ಯಾವ ಸೂರ್ಯ ಸಿಂಹಾಸನಕ್ಕೆ ಶ್ರೀರಾಮಚಂದ್ರನು ಕರ್ತನು, ಅಂತ ಪವಿತ್ರ ಸಿಂಹಾಸನಕ್ಕೆ ನಾನು ದಾಸನಾದುದರಿಂದ ಅರಸನಾಗಲಕ್ಕೆ ನಾನೇನು ಸರ್ವತಾ ಒಪ್ಪಲಾರೆನು. ಈಗಿಂದೀಗಲೇ ಅರಣ್ಯಕ್ಕೆ ಹೋಗಿ ಅಣ್ಣನ ಚರಣ ಕಮಗುಗೆ ಶಿರವಾಗಿ ಕರೆದುಕೊಂಡು ಬಂದು ಊಟ ಮಾಡುವೆನು. ಇದೇ ನನ್ನ ಘೋರ ಪ್ರತಿಜ್ಞೆ ಎಂದು ಇತರ ಬಗ್ಗೆ ನನಗೆ ಯಾವ ಸರದಿಂದಲೂ ಸಮಾಧಾನವನ್ನು ಹೇಳದೆ ಅರಣ್ಯಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡುವಂತನಾಗಿದೆ ದೇವ. ರಘುಕುಲ ತಿಲಕನೇ, ಅಣ್ಣನ ಮೇಲಿನ ಪ್ರೇಮವನ್ನು ಕಂಡು ಧನ್ಯನಾದನು. ಭಾಪುರೇ ಇದ್ದರೆ ನಿಮ್ಮಂತ ಪ್ರೇಮದ ಅಣ್ಣ ತಮ್ಮಂದಿರಬೇಕು. ಧನ್ಯರಲ್ಲವೇ? ನಿಮ್ಮಣ್ಣನಾದ ರಾಮಚಂದ್ರನೀಗ ಚಿತ್ರಕೂಟ ಪರ್ವತದಲ್ಲಿರುವನು. ದಂಡು ದಳಪತಿ ಸಹಿತ ಹೋಗಿ ಅಣ್ಣನ ದರ್ಶನ ಹೊಂದುವುದು ನಿನಗೆ ಪರಮ ಭೂಷಣವಾಗಿದೆ. ಅದೇ ಪ್ರಕಾರ ತೀವ್ರ ಹರ್ಷಿತನಾಗಿ ಹೋಗಿ ಬರುವಂತನಾಗೋ ಬಾಲ. ಗುರುಗಳೇ, ತಮ್ಮ ಆಜ್ಞಾನುಸಾರವಾಗಿ ದಿಗ್ಮಂಡಲವನ್ನು ಭೇದಿಸುವ 32 ವಾದಗಳಿಂದ ಗಜಾಸ್ಪರಮ ಪತಾಕಿಗಳೆಂಬ ಚತುರಂಗಮಾರ್ಬಲ ಸಮೇತನಾಗಿ ರಾಜ ವೈಭವದೊಂದಿಗೆ ಅಣ್ಣನ ದರ್ಶನಕ್ಕೆ ಹೋಗಿ ರತ್ನ ಖಚಿತವಾದ ಪಲ್ಲಕ್ಕಿಯ ಮೇಲೆ ಆ ಮಹಾತ್ಮನನ್ನು ಕೂಡಿಸಿಕೊಂಡು ಬಂದು ಪ್ರವೇಶ ಮಾಡುವ ಮುನಿಪ. ರಾಜಪುತ್ರನೇ, ಅಣ್ಣನ ದರ್ಶನಕ್ಕಾಗಿ ರಾಜ ವೈಭವದೊಂದಿಗೆ ಹೋಗಿ ಅಣ್ಣನ ದರ್ಶನ ಹೊಂದುವುದು, ದಂಡು ದಳಪತಿ ಸಹಿತ ಹೋಗಿ ಅಣ್ಣನ ದರ್ಶನ ಹೊಂದುವುದು ಪರಮ ಭೂಷಣವಾಗಿದೆ. ಅದೇ ಪ್ರಕಾರ ತೀವ್ರ ತೆರಳುವಂತನಾಗು ರಾಜಪುತ್ರ, ಸುಂದರ ಗಾತ್ರ. ಅಪ್ಪನೇ ಗುರುದೇವ. ಹೇ ಎನ್ನ ಪ್ರಾಣದೊಲ್ಲವ, ಈ ಅರಣ್ಯದಲ್ಲಿ ಓರ್ಗೈಯುತ್ತಿರುವ ನಾದೇನಿರಬಹುದು? ಅಲ್ಲಿ ಕೆಂದುಳೆದ್ದ ಕಾರಣವೇನು? ಮತ್ತು ಈ ಅರಣ್ಯದಲ್ಲಿ ಮೃಗಗಳು ಏನು ಕಾರಣ ಭೀತಿಯಿಂದ ಓಡಲಿಕ್ಕೆ ಹತ್ತಿರುವವು? ನೋಡುವಂತವನಾಗು ಕಾಂತ. ತಮ್ಮ ಲಕ್ಷ್ಮಣ, ಯಾವನೊಬ್ಬ ರಾಜನು ಬೇಟೆಗಾಗಿ ಬರುವಂತೆ ಕಾಣುತ್ತದಲ್ಲ? ಅಣ್ಣ, ನೀನು ಇಲ್ಲೇ ನಿಲ್ಲು, ನಾನು ಮುಂದಕ್ಕೆ ಹೋಗಿ ನೋಡಿ ಬರುತ್ತೇನೆ. ಅಣ್ಣ, ಏನಿಡುವೆ? ಮೊದಲು ಧನುರ್ಬಾಣವನ್ನು ಕೊಡು. ಆ ದುಷ್ಟ ಕೈಗೆ ಮಗನಾದ ಭರತನು ನಮ್ಮನ್ನು ಇಲ್ಲಿಂದ ಆಟವಾದಕ್ಕಾಗಿ ಶ್ರೇಷ್ಠವಾದ ಸೈನ್ಯದೊಡನೆ ಯುದ್ಧಕ್ಕೆ ಬರ್ತಿರುವನು. ತಡ ಮಾಡಿ ಸೀತಾದೇವಿಯನ್ನು ರಕ್ಷಿಸಿಕೊಳ್ಳೋ ಭಾರವು ಮಾತ್ರ ನಿನ್ನದು. ನಾನು ಆ ತಂಡ ದಳಪತಿಗಳನ್ನು ತೊಂಡರಿಸಿ ಆ ಬಂಡ ಭರ್ತನನ್ನು ಈ ಭೂಮಂಡಲ ಅರ್ಪಿಸುವ ಬಿಳ್ಳಾರನು. ಜಾಗ್ರತೆಯಿಂದ ಸೀತಾದೇವಿ ರಕ್ಷಿಸಿಕೊಳ್ಳುತ್ತಾಗೋ ಅಣ್ಣ. ತಮ್ಮ ಲಕ್ಷ್ಮಣ, ಅದು ಭರತನ ಸೈನ್ಯವೇನೂ ಆಗಿರ್ಲಿಕ್ಕಿಲ್ಲ. ಮತ್ತೆ ಯಾರಾದರೂ ಆಗಿರಬಹುದು. ಸ್ವಲ್ಪ ಸೈರಿಸು ನೋಡುವ. ಅಣ್ಣ, ಏನು ಹೇಳುವೆ? ದಂಡವು ಇಲ್ಲೇ ಬಂತು. ಈಗ ಭರತನು ಕಾಣುತ್ತಿದ್ದಾನೆ. ಎಲ್ಲ ಬಂಡ ಬರ್ತಾನೆ. ಪುಣ್ಯರ ಮೇಲೆ ತಟ್ಟೆತ್ತಿ ಬರಿ ಕೆತ್ತಿರಿವೆ. ಆ ಮೂರ್ಖ ರಾಮ ಲಕ್ಷ್ಮಣನೆಂದರೆ ನಿನಗೆ ಸಾಮಾನ್ಯ ಕಂಡಿರಬಹುದು. ಅಯ್ಯೋ ಕುಲಕಟ್ಟಿಗೆ ಕೈಗೆ ಮಾತು ಕೇಳಿ ಬಲಾಢ್ಯರಾಗಿರುವ ಆ ಮೂರ್ಖ. ಒಳ್ಳೆಯದು, ಮುಂದಕ್ಕೆ ಬಾ. ಈ ಶೂರ ಲಕ್ಷ್ಮಣ ಶೌರ್ಯವು ಎಟ್ಟಿರುವುದು ನಿನಗೆ ತೋರಿಸಿ ಇದೆಷ್ಟರಿಂದ ನಿನ್ನ ರಾಕ್ಷಸವನ್ನು ಸೀಳಿ ಇಲ್ಲಿರುವ ರಾಕ್ಷಸರಿಗೆ ಆಹುತಿ ಮಾಡಿಬಿಡೋನು. ಹೇಳಿ ಮುಂದಕ್ಕೆ ಬಾ, ನೋಡಬೇಡ.
ಆ ಕೋಡಿ ಕೈಗೆ ಮಾತನ್ನು ಕೇಳಿ ದುಷ್ಟ ಸಂಕಲದಿಂದ ಬಂದಿರದೆ ಶ್ರೇಷ್ಠ ತರವಾದ ತಮ್ಮ ಪಾದ ಕಮಲ ಕಾಣುವ ಉದ್ದೇಶಕ್ಕಾಗಿ ಎಷ್ಟು ಅಟ್ಟಹಾಸದಿಂದ ಬಂದಿದ್ದೇನೆ. ಬಾಲಕನ ಮೇಲೆ ಕೋಪಿಸಿ ನಮಸ್ಕಾರವನ್ನು ಸ್ವೀಕರಿಸಬೇಕು ಅಣ್ಣ. ಹೇ ತಮ್ಮಯ್ಯನಾದ ಭರತನೇ, ಇತ್ತ ಕಡೆಗೆ ಬಾ. ಇಂಥ ಘೋರಾರಣ್ಯದಲ್ಲಿ ಏಕೆ ಬರುವಂತನಾದಿ? ಮನೆಯಲ್ಲಿ ತಂದೆಯು ತಾಯಿಯವರಾದ ಕೈಕೆಯ, ಕೌಶಲ್ಯ, ಸುಮಿತ್ರಾ ದೇವಿಯವರು ಕ್ಷೇಮದಿಂದ ಇರುವರು ಹೇಗೆ ಹೇಳುವಂತವನಾಗುತ್ತಮ್ಮ. ಅಣ್ಣ, ಮನೆತನದ ಸುದ್ದಿಯನ್ನು ಏನು ಹೇಳಲಿ? ತಂದೆಯಾದ ದಶರಥ ಮಹಾರಾಜನು ಕಂದನೆಂದು ಹೆಲವಿ ಶಿವನ ಪಾದಾರವಿಂದಿಯನ್ನು ಹೊಂದಿದನು. ಆಗ ನಾನು ಕೇಕೆ ನಗರದಲ್ಲಿ ಇದ್ದಿದ್ದರಿಂದ ಅಲ್ಲಿ ನನಗೆ ಕೆಟ್ಟ ಸೊಪ್ಪನ್ನು ಬೀಳಲು ಕೂಡಲೇ ಐವತ್ತಿಗೆ ಬಂದು ತಮ್ಮೆಲ್ಲರನ್ನು ವಿಚಾರಿಸಲು ದುಷ್ಟ ಕೈಕಿಂದ ಇಷ್ಟೆಲ್ಲ ಆಯಿತೆಂದು ತಿಳಿದು ತಟ್ಟನಾಯಗಳ ನೆವಳಿಗೆ ಸೀಳಬೇಕನ್ನೋಷ್ಟರಲ್ಲಿ ವಸಿಷ್ಠ ಗುರುಗಳಿಂದ ತಡೆಯಲ್ಪಟ್ಟನಾಗಿ ತಟ್ಟನೆ ನಿಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ಊಟ ಉಪಚಾರವನ್ನು ಬಿಟ್ಟುಕೊಂಡು ಬಂದಿರನು. ಆದ್ದರಿಂದ ತಟ್ಟನೆ ಹೊರಡುವಂತನಾಗೋ ಅಣ್ಣ. ಅಯ್ಯೋ ಜನಕನೇ, ನನಗೋಸ್ಕರ ನೀನು ಮರಣ ಪಟ್ಟೆಯ? ನನ್ನ 14 ವರ್ಷ ವನವಾಸವೆಂದರೇನು? 14 ಗಳಿಗೆಯಂತೆ ಕಳೆದು ನಿನ್ನ ಪಾದ ಸನ್ನಿಧಿಗೆ ಬರುತ್ತಿದ್ದೆನು. ಅಯ್ಯೋ ದೈವವೇ, ನನಗೆ ಮತ್ತಿಷ್ಟು ಸಂಕಟವನ್ನು ಹಾಕಿದೆಯಾ? ಹೇ ಅಣ್ಣಯ್ಯನೇ, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ನೀವು ಇನ್ನು ಮೇಲೆ ಇಲ್ಲಿರದೆ ಸೀತಾ ಲಕ್ಷ್ಮಣರು ಒಡಗುಡಿ ಅಯೋಧ್ಯೆಗೆ ಬಂದು ಅರಸ ಪಟ್ಟವನ್ನು ಸ್ವೀಕರಿಸಬೇಕು. ನಿಮ್ಮನ್ನು ನಿತ್ಯವಾಗಿ ಕರೆದುಕೊಂಡು ಬರುವೆನೆಂದು ಎಲ್ಲರ ಮುಂದೆ ಹೇಳಿ ಬಂದಿದ್ದರಿಂದ ಎಲ್ಲರೂ ದಾರಿಯನ್ನು ನೋಡುತ್ತಿರುವರು. ತಾಯಿಯಾದ ಕೌಶಲ್ಯ ದೇವಿ ನಿನ್ನ ಸಲುವಾಗಿ ಅನ್ನ ನೀರನ್ನು ಬಿಟ್ಟು ನಿಮ್ಮ ಆಗಮನವನ್ನು ಬಯಸುತ್ತಿರುಳು. ನೀನು ಬಾರದಿದ್ದರೆ ನಾನೇನು ತಿರುಗಿ ಊರಿಗೆ ಹೋಗುವುದಿಲ್ಲ ಅಣ್ಣ. ನಿನ್ನ ಪಾದ ಸನ್ನದಿಯಲ್ಲಿದ್ದು ನಿನ್ನ ಚರಣ ಸೇವೆ ಮಾಡುವೆನು. ಇದೇ ನನ್ನ ಘೋರದ ಪ್ರತಿಜ್ಞೆ ಎಂದು ತಿಳಿಯುವಂತನಾಗುವ ಅಣ್ಣ. ತಮ್ಮ, ಊರಿಗೆ ಬರುವ ಸುದ್ದಿಯನ್ನು ಮಾತ್ರ ತೆಗೆಯಬೇಡ. ಯಾಕೆಂದರೆ ನನ್ನ ವನವಾಸಗೋಸ್ಕರ ಜನಕನು ಮೃತನಾಗಿರಲು ಆತನ ವಚನ ಪರಿಪಾಲನೆಯನ್ನು ನಾನು ಮಾಡದಿದ್ದರೆ ಆತನಲ್ಲಿ ಹುಟ್ಟಿ ಫಲವೇನು? 14 ವರ್ಷ ವನವಾಸ ಮುಗಿಯುವವರೆಗೆ ಅಯೋಧ್ಯ ನಗರವನ್ನು ಹರಿಹರ ಬ್ರಹ್ಮಾದಿಗಳು ಬಂದು ಹೇಳಿದರು ಸಹ ಈ ಕಣ್ಣಿನಿಂದ ಸರ್ವತಾ ನೋಡಲಾರೆನು. ನೀನು ನನ್ನ ಆಸೆಯನ್ನು ಸರ್ವತಾ ಹಿಡಿಯಬೇಡ. ನೀನು ಅರಸನಾಗಿ ರಾಜ್ಯ ಭಾರವನ್ನು ನಡೆಸು. ಇದಕ್ಕೆ ನನ್ನ ಸಂಪೂರ್ಣ ಪ್ರೇಮ ಉಂಟು. ಹೋಗುವಂತವನಾಗುತ್ತಮ್ಮ ಭರತ. ಹೇ ಅಣ್ಣಯ್ಯನೇ, ನಿನ್ನ ಪರಮ ಪವಿತ್ರವಾದ ಸೂರ್ಯ ಸಿಂಹಾಸನವನ್ನು ಏರಳಕ್ಕೆ ನಾನೇ ಎಟ್ಟದವನು. ಸರ್ವತಾ ನಿನ್ನ ಪಾದ ಸಾಕ್ಷಿಯಾಗಿ ನಾನೇನು ಅರಸನಾಗುವುದಿಲ್ಲ. ನೀನ ಬರೋವರೆಗೆ ನಿನ್ನ ಪಾದ ಸೇವೆ ಮಾಡಿಕೊಂಡು ಇರುವುದು ನನ್ನ ಕರ್ತವ್ಯವಾದದ್ದರಿಂದ ನೀನು ಮೆಟ್ಟು ಆಗಿಗಳನ್ನು ನನಗೆ ದಯಪಾಲಿಸಿದರೆ ಅವುಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಕೆಳಗೆ ಕುಳಿತು ರಾಜ್ಯಭಾರ ಮಾಡನು. ಅಣ್ಣ, ಪಾದಕೆಗಳನ್ನಾದರೂ ದಯಪಾಲಿಸುವಂತನಾಗು. ತಮ್ಮ, ನಿನ್ನ ಪ್ರೇಮವು ಅತಿಶಯವಾಗಿ ನನ್ನಲ್ಲಿದ್ದ ಮೇಲೆ ನಿನ್ನ ಇಷ್ಟಂತೆ ಆಗಲಿ. ಈಗ ಪಾದುಕೆಯನ್ನು ಕೊಡ್ತೇನೆ, ತೆಗೆದುಕೊಂಡು ಹೋಗುವಂತ. ಅಣ್ಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಮ್ಮ ಲಕ್ಷ್ಮಣ, ನಾವು ಇನ್ನು ಮೇಲೆ ಇಲ್ಲಿರುವುದು ಯೋಗ್ಯವಲ್ಲ. ಯಾಕೆಂದರೆ ಅಯೋಧ್ಯೆಗೆ ಚಿತ್ರಕೂಟ ಪರ್ವತವು ಸಮೀಪವಾದ್ದರಿಂದ ಅಲ್ಲಿನ ಜನರು ಮೇಲಿಂದ ಮೇಲೆ ಬಂದು ಊರಿಗೆ ನಡೆರೆಂದು ಪೀಡಿಸುವರು. ಆದ್ದರಿಂದ ಅಯೋಧ್ಯೆಗೆ ದೂರವಾದ ಪಂಚವಟಿ ಸ್ಥಾನಕ್ಕೆ ಹೋದರೆ ಅಲ್ಲಿ ನಮಗೆ ಯಾತರರಿಂದಲೂ ತೊಂದರೆಯಾಗಲಾರದು. ಹೋಗುವ ನಡೆಯಿರಿ ಅಣ್ಣ, ಹೋಗುವ ನಡೆಯಿರಿ. ಯಾರು
ಈ ಗೋರ್ಯಾಣದಲ್ಲಿ ಸೂರ್ಯನಂತೆ ತೋರುವ ಈ ಸುಂದರ ತರುಣರು ಯಾರಿರಬಹುದು? ಇವರನ್ನು ನೋಡಿದ ಕೂಡಲೇ ನನಗೆ ಕಾಮ ವಿಕಾರವಾಗಿ ಇವರನ್ನು ಯಾವಾಗ ಅಪ್ಪಿಕೊಂಡನೋ ಎಂಬುವ ಕನಸು ಹರಿಯುತ್ತಿರುವುದು. ಯಾರೇ ಆಗಲಿ ಮಾತನಾಡಿಸಿ ನೋಡುವ. ಇದೇ ಸ್ಥೂಲ ಶರೀರದಿಂದ ನಾನು ಇವರನ್ನು ನೋಡಿದರೆ ನನ್ನನ್ನು ತಿಳಿಸಬಹುದು. ಈಗಲೇ ಸುಂದರ ರೂಪನು ಧರಿಸಿಬಿರುವುದು. ಏ ಸುಂದರ ಮುಖ ತರುಣರೇ, ನೀವು ಯಾರು? ಯಾತ್ರಗೋಸ್ಕರವಾಗಿ ಇಲ್ಲಿ ಬಂದಿರ್ವಿ? ಹೇಳುತ್ತಾರೆ ಓ ಸುಂದರ. ಹೇ ನಾರಿಮಣಿ, ನಾವು ಅಯೋಧ್ಯಾಪತಿಯಾದ ದಶರಥ ಮಹಾರಾಜನ ಮಕ್ಕಳು. ನನಗೆ ರಾಮನೆಂದು, ಈತನು ನನ್ನ ತಮ್ಮ ಲಕ್ಷ್ಮಣನೆಂದು ಕರೆಯುವರು. ಇವಳು ನನ್ನ ಶ್ರೇಷ್ಠ ಪತ್ನಿಯಾದ ಸೀತೆಯು. ನಮ್ಮ ತಂದೆಯ ಆಜ್ಞಾನುಸಾರವಾಗಿ ನಾವು ಈ ವನದಲ್ಲಿ ಇರುವೆವು. ಹೇ ಮೋಹನಾಂಗಿ, ನೀನು ಯಾರು? ನಿನ್ನ ಪುರದಾವುದು? ಹೇಳುವಂತಳಾಗು ನಾರಿ ಜಗ ಸುಂದರಿ. ಅದೇ ಹೇಳುವಂತ. ನಾನು ದಶಕಂಠನಾದ ರಾವಣಾಸುರನ ತಂಗಿ ಸುರಪಣಿಕೆಯು. ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಕಾಮವಿಕಾರವಾಗಿ ನಿಮ್ಮನ್ನು ಯಾವಾಗ ಅಪ್ಪಿಕೊಂಡೇನೋ ಎಂದು ಅರಿಯುತ್ತಿರುವುದು. ಆದ್ದರಿಂದ ನನ್ನನ್ನು ಅಪ್ಪಿಕೊಂಡು ಶಾಂತಪಡಿಸಿದ ನನಗೋ ಸುಂದರ. ಹೇ ಮೋಹನಾಂಗಿ, ನಿನ್ನ ಅಪೇಕ್ಷೆಯನ್ನು ಪೂರ್ಣ ಮಾಡಲು ಅಡ್ಡಿಲ್ಲ. ಆದರೆ ನಾನು ಏಕ ಪತ್ನಿ ವ್ರಸಸ್ಥನಾದ್ದರಿಂದ ನನ್ನ ಪತ್ನಿಯ ಹೊರತು ಈತರರಲ್ಲಿ ನನ್ನ ಸಹವಾಸವಿಲ್ಲ. ನಿನಗೆ ಬೇಕಾದರೆ ಅದೋ ಅಲ್ಲಿ ನಮ್ಮ ತಮ್ಮನು ನಿಂತಿದ್ದಾನೆ. ಅವನಿಗೆ ಹೆಂಡತಿಯಿಲ್ಲ, ಹಾಗೂ ಅವನು ನನಗಿಂತಲೂ ಸುಂದರವಾಗಿದ್ದಾನೆ. ಅವನನ್ನು ನೀನು ಕೂಡಿಕೊಂಡರೆ ನಿನಗೆ ಸುಖವಾಗುವುದು. ನಾರಿ ಪರಮ ವೈಯಾರಿ. ಹೇ ರಾಮಚಂದ್ರ, ನೀನು ಹೇಳಂತೆ ಮಾಡುವೆನು.
ನಿಮ್ಮ ಅಣ್ಣನ ರಾಮಚಂದ್ರ ನನ್ನ ನಿನ್ನ ಬಳಿಗೆ ಕೈಯುವೆನು. ನೀನಾದರೂ ನನ್ನ ಕಾಮವನ್ನು ಕಳಿಸಿ ಶಾಂತ ಆಲಂಗನ ಕೊಟ್ಟು ಅವನು ಶಾಂತಪಡಿಸ ಗೋ ಸುಂದರ. ಏ ನಾರಿಮಣಿಯೇ, ನಾನು ಶ್ರೀ ರಾಮಚಂದ್ರನ ಚರಣ ಸೇವಕನಾದುದರಿಂದ ನನ್ನನ್ನು ನೀ ಮದುವೆ ಆದರೆ ನೀನು ದಾಸಿ ಆಗಬೇಕಾಗುತ್ತದೆ. ಚಕ್ರವರ್ತಿಯಾದ ರಾವಣಾಸುರನ ತಂಗಿ ಶೂರ್ಪಣಖಿ ಅಂದರೆ ಸಾಮಾನ್ಯವಲ್ಲ. ಆದ್ದರಿಂದ ನಿನಗೆ ನಮ್ಮಣ್ಣನೇ ತಕ್ಕವನು. ಹೇಗಾದರೂ ಮಾಡಿ ಆತನ್ನು ಹೊರಿಸುವಂತವಗೆ ನಾರಿಮಣಿ. ಇವರು ಒಬ್ಬರ ಮೇಲೆ ಒಬ್ಬರು ಹಾಕಿ ನನ್ನನ್ನು ಚೇಷ್ಟೆ ಮಾಡುವಂತೆ ತೋರುತ್ತದೆ. ಏನೇ ಆಗಿಷ್ಟೇ ಆಗಿ ಈ ರಾಮನ ಹೆಂಡತಿ ಸೀತೆಯನ್ನು ನುಂಗಿ ಬಿಟ್ಟರೆ ಆಗ ಈ ರಾಮನನ್ನು ಲಗ್ನ ಆಗುವನು. ಈಗಲೇ ನುಂಗಿ ಬಿಡು. ನಮ್ಮ ಲಕ್ಷ್ಮಣ ಏನು ಏನು ನೋಡಿವೆ? ಈ ದುಷ್ಟ ರಕ್ಕಸಿಯನ್ನು ಗಟ್ಟಿಯಾಗಿ ಹಿಡಿಯುತ್ತೇನೆ. ಇವಳ ಕಿವಿ ಮೂಗಳನ್ನು ಕೊಯ್ದು ಬಿಡುವಂತನಾಗು. ದೊಡ್ಡ ರಕ್ಕಸಿ, ನಿನ್ನ ಕಿವಿ ಮೂಗಲು ಕೊಯ್ದು ಬಿಟ್ಟಿದ್ದೇನೆ. ನಿನ್ನ ರಾಜ್ಯದಲ್ಲಿ ನಿನ್ನ ಬೆನ್ನು ಕಟ್ಟಿ ನನ್ನನ್ನು ಯುದ್ಧಕ್ಕೆ ಬರ್ತಾ ಕರೀತಾರೆ. ಸದ್ಯಕ್ಕೆ ಕಳಿಸುವಂತ ಹೋಗೋದುಷ್ಟೇ. ಅಯ್ಯೋ ದುರಾತ್ಮರು, ನನ್ನನ್ನು ಮಾನಗೇಡಿ ಮಾಡಿದನೆಂದು ಹಿರಿಯರು ಹಿಕ್ಕಬೇಡಿರಿ. ನಿಮ್ಮನ್ನು ಬಗ್ಗು ಬಿಡಿಯುವಂತ ನಮ್ಮ ಅಣ್ಣನಾದ ರಾವಣಾಸುರನಿಗೆ ಹೇಳಿ ನಿಮ್ಮ ಚಂಡಗಳನ್ನು ಗುಂಡರಿಸದಿದ್ದರೆ ನನಗೆ ಶೂರ್ಪಣಖಿ ಎಂಬ ನಾಮವೇದಕ್ಕೆ ಅದಮರ್ಯ ಎತ್ತರಿಂದ ಇರುವಂತಾಗಿರಿ. ಹೋಗೋದುಷ್ಟೇ. ಹಿಂದಕ್ಕೆ ವಿಶ್ವಾಮಿತ್ರ ಯಜ್ಞವನ್ನು ಕೆಡಿಸಲಿಕ್ಕೆ ಬಂದಾಗ ನಿಮ್ಮ ರಾಕ್ಷಸ ಪರಾಕ್ರಮವನ್ನು ಬಲ್ಲಿದವನು ನಾನೇ. ಹೋಗು ಮೊದಲು ಕಳಿಸ ಹೋಗು.